ಮುಂಚೆನೆ ನಾ ಹೇಳ್ಬಿಡ್ತೀನಿ, ಎಲ್ಲಕ್ಕಿಂತ ಮುಂಚೆನೆ ನೀವೇನಾದ್ರೂ ಯೂಟ್ಯೂಬರ್ ಆಗ್ಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿದ್ರೆ ಇವತ್ತಿಂದ ಬಿಟ್ಬಿಡ್ರಿ. ವಿಡಿಯೋ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ, ಅಟ್ಲೀಸ್ಟ್ ವಿಡಿಯೋ ಜನರು ನೋಡ್ತಾರ, ಜನರು ಇಷ್ಟಪಡ್ತಿರ್ತಾರೆ. ಈ ಕಡೆ ನಾವು ವಿಡಿಯೋನು ಮಾಡ್ತಿರ್ತೀವಿ, ಕಂಟೆಂಟ್ ಕ್ರಿಯೇಟರ್ಸು. ಈ ಯೂಟ್ಯೂಬರ್ ಏನಿರ್ತಾರಲ್ರಿ, ಖುದ್ದಾಗಿ ಪ್ಲಾಟ್ಫಾರ್ಮ್ದವ್ರೆ ಆಗ್ಬಿಟ್ಟು ಯೂಟ್ಯೂಬರ್ ಜೀವನನೇ ಹಾಳು ಮಾಡಾಕತ್ಬಿಟ್ಟಾರ, ಫ್ಯೂಚರ್ನೇ ಹಾಳು ಮಾಡಾಕತ್ಬಿಟ್ಟಾರ. ಯಾಕಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಯೂಟ್ಯೂಬರ್ಸು ತಮ್ಮ ಒಂದು ಫ್ಯೂಚರ್ನೇ ಅದಕ್ಕೆ ಅಣೆಯಾಗಿ ಇಟ್ಕೊಂಡಿರ್ತಾರ, ಏನೋ ಒಂದು ಮಾಡ್ಬೇಕಂತೇಳಿ ಲೈಫ್ ಒಳಗಡೆ. ಸೊ ಅವ್ರ ಜೊತೆ ಒಂದು ಆಟ ನಡೆಸಿಬಿಟ್ಟಾರ ಯೂಟ್ಯೂಬರು. ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ ತರಾಕ್ತಾರ, ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ ತರಾಕ್ತಾರ ಯೂಟ್ಯೂಬರು. ಅವ್ರು ಹೆಂಗದವಪ್ಪ ಅಂತಂದ್ರ ಆಸೆನೆ ಬಿಟ್ಟು ಬಿಡ್ಬೇಕು, ಯೂಟ್ಯೂಬರ್ ಆಗುವಂತ ಒಂದು ಆಸೆನೆ ಬಿಟ್ಟು ಬಿಡ್ಬೇಕು, ಯೂಟ್ಯೂಬ್ ವಿಡಿಯೋನೇ ಮಾಡೋದು ಬಿಟ್ಟು ಬಿಡ್ಬೇಕು. ಸೊ ಅಂತ ರೂಲ್ಸ್ ಅದಾವ. ಆ ರೂಲ್ಸ್ ಹೇಳ್ತೀನಿ ನೋಡ್ರಿ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ನಿಮ್ಗೆಲ್ಲರಿಗೂ ಗೊತ್ತೈತಿ, ಈಗ ಕೆಲವೊಂದಿಷ್ಟು ದಿನದ ಮುಂಚೆ ಈ ಸರ್ಕಮ್ವೆನ್ಷನ್ ಪಾಲಿಸಿ ಅಂತೇಳಿ ಒಂದು ಪಾಲಿಸಿ ತಂದ್ರು ಯೂಟ್ಯೂಬರು. ಯಾರ್ಯಾರೆಲ್ಲ ಏನು ವಿಡಿಯೋ ಮಾಡ್ತಿರ್ತೀವಿ ಯೂಟ್ಯೂಬ್ ಒಳಗಡೆ, ಅವ್ರ ವಿಡಿಯೋ ಇನ್ ಮುಂದೆ ಬರೀ ವಿಡಿಯೋ ಎಲ್ಲ ಡಿಲೀಟ್ ಆಗ್ತಿದ್ವು, ಬರೀ ಒಂದೊಂದು ಚಾನಲ್ ಡಿಲೀಟ್ ಆಗ್ತಿದ್ವು. ಇನ್ ಮುಂದೆ ಹಂಗಿಲ್ಲ. ಏನ್ ವಿಡಿಯೋ ಮಾಡ್ತಿರ್ತೀವಿ, ಯೂಟ್ಯೂಬ್ ವಿಡಿಯೋ ಮಾಡುವಾಗ ಕೆಲವೊಂದಿಷ್ಟು ತಪ್ಪು ತಡಿಗಳು ಆಗ್ತಿರ್ತಾವ, ಕೆಲವೊಂದಿಷ್ಟು ರೂಲ್ಸ್ ಬ್ರೇಕ್ ಮಾಡ್ತಿರ್ತೀವಿ. ಅಂತಂದ್ರೆ ಅರ್ನಿಂಗ್ ವಿಡಿಯೋಗಳನ್ನೆಲ್ಲ ಮಾಡಬಾರ್ದಿರ್ತದ. ಸೊ ಅಂತವೆಲ್ಲ ಏನೋ ಅಪ್ಪಿ ಏನಾದ್ರು ಒಂದು ತಪ್ಪಾಗಿರ್ತದ. ಅಟ್ಲೀಸ್ಟ್ ವಿಡಿಯೋ ಡಿಲೀಟ್ ಮಾಡೋದ್ ಬಿಟ್ಟು ಯೂಟ್ಯೂಬ್ ಅವರು ಒಂದು ರೂಲ್ಸ್ ತರ್ತಾರ, ಸ್ಟ್ರೈಕ್ ಹಾಕ್ತಾರ. 1 ತಿಂಗಳು 1.5 ತಿಂಗಳು ಒಳಗಡೆ ಒಂದ್ 2-3 ಸ್ಟ್ರೈಕ್ ಬಂದಪ್ಪ ಅಂತಂದ್ರೆ ವಿಡಿಯೋ ಎಲ್ಲಾನು ಡಿಲೀಟ್ ಆಗೋದ್ರ ಜೊತೆಗೆ ಚಾನಲ್ನು ಡಿಲೀಟ್ ಆಗಿ ಹೋಗುತ್ತೆ. ಸೊ ಇಲ್ಲಿವರೆಗೂ ಓಕೆ ಒಪ್ಕೊಂತೀವಿ, ವಿಡಿಯೋ ಡಿಲೀಟಾ ಓಕೆ ಇರ್ಲಿ, ಚಾನಲ್ ಡಿಲೀಟಾ ಓಕೆ ಒಪ್ಕೊಂತೀವಿ. ಅಟ್ಲೀಸ್ಟ್ ಯೂಟ್ಯೂಬರ್ಸ್ಗೆ ಒಂದ್ ಸಣ್ಣದಾಗಿರೋದು ಒಂದು ಚಾನ್ಸ್ ಆದ್ರೂ ಕೊಡ್ಬೇಕಾ? ಒಂದ್ ಚಾನಲ್ ಡಿಲೀಟ್ ಆಯ್ತಾ ಓಕೆ, ಅದ್ರೊಳಗಡೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿರ್ತೀವಿ, ಏನೇನೋ ಮಾಡ್ಕೊಂಡಿರ್ತೀವಿ, ಎಲ್ಲರೂ ವ್ಯೂವರ್ಸ್ ನೋಡ್ತಿರ್ತಾರ. ಏಕಾಏಕಿ ಚಾನಲ್ ಡಿಲೀಟ್ ಮಾಡಿದ್ರೆ ಕರಿಯರೇ ಅಲ್ಲಿಗೆ ಸ್ಟಾಪ್. ಮತ್ತೊಂದು ಹೊಸ ಚಾನಲ್ ಮಾಡಿ ಮತ್ತೊಂದು ಚಾನಲ್ ಮಾಡಬೇಕು. ಅಷ್ಟಿತ್ತು ಇಲ್ಲಿವರೆಗೂ. ಈಗ ಏನ್ ಸರ್ಕಮ್ವೆನ್ಷನ್ ಪಾಲಿಸಿ ಅಂತ ತಂದ್ರಲ್ರಿ, ಅದಕ್ಕಿಂತ ಬೇಕಾರು ಅಂತಂದ್ರೆ ಏನ್ ಚಾನಲ್ ಮಾಡಿ ವಿಡಿಯೋ ಮಾಡ್ತಿರ್ತೀವಿ, ಚಾನಲ್ ಡಿಲೀಟ್ ಆಗತ್ತಾ, ಎಲ್ಲಾ ಸಬ್ಸ್ಕ್ರೈಬರ್ಸ್ಗಳನ್ನು ಕಳ್ಕೊಂತೀವಿ, ಮತ್ ಹೊಸ ಚಾನಲ್ ಮಾಡಿ ಒಂದಿಷ್ಟು ಜನ ಗಳಿಸ್ಬೇಕಪ್ಪ ಅಂತಂದ್ರೆ ಸೊ ಅದಕ್ಕೂ ಪ್ರಾಬ್ಲಮೇ. ಅಂತಂದ್ರೆ ಈಗಾಗಲೇ ಏನಾದ್ರು ಯೂಟ್ಯೂಬರ್ಸ್ ಇನ್ನೊಂದು ಚಾನಲ್ ಹೊಂದಿದ್ರೆ ಅಂತಂದ್ರೆ ಒಂದ್ ಮೇನ್ ಚಾನಲ್ ಇರುತ್ತೆ. ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತೀವಿ 2 ಚಾನಲ್ ಇಟ್ಕೊಂಡಿರ್ತೀವಿ. ಒಂದ್ ಮೇನ್ ಚಾನಲ್ ಇಟ್ಕೊಂಡಿರ್ತೀವಿ, ಇನ್ನೊಂದು ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಲಾಗ್ ಚಾನಲ್ ಆಗಿರ್ಲಿ ಅಥವಾ ಯಾವ್ದಾದ್ರು ಒಂದು ಚಾನಲ್ ಇಟ್ಕೊಂಡಿರ್ತೀವಿ. ಯಾಕಪ್ಪ ಅಂತಂದ್ರೆ ಏನೋ ಅಪ್ಪಿತಪ್ಪಿ ಒಂದು ಚಾನಲ್ ಡಿಲೀಟ್ ಆದ್ರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ನೊಂದು ಚಾನಲ್ ಒಳಗಡೆ ಸಪೋರ್ಟ್ ಮಾಡ್ತಿರ್ತಾರ. ಅಟ್ಲೀಸ್ಟ್ ಏಕಾಏಕಿ ಕೊಲ್ಯಾಪ್ಸ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಪ್ರಾಬ್ಲಮ್. ಒಂದ್ ಚಾನಲ್ ಡಿಲೀಟ್ ಆಯ್ತಂದ್ರೆ ಅದು ಇನ್ನೊಂದು ಚಾನಲ್ ಡಿಲೀಟು. ನೀವು ಅದೇ ಇಮೇಲ್ ಇಂದ ಮಾಡಿರ್ಲಿ ಅಥವಾ ಅದೇ ಒಂದು ಮೊಬೈಲ್ ನಂಬರ್ ನಿಂದ 2 ಚಾನಲ್ 3 ಚಾನಲ್ ಎಷ್ಟು ಚಾನಲ್ ಮಾಡಿರಿ, ಒಂದ್ ಚಾನಲ್ ಒಳಗಡೆ ನೀವೇನಾದ್ರೂ ತಪ್ಪು ಮಾಡಿದ್ರಿಪ್ಪ ಅಂತಂದ್ರೆ ಇನ್ನೊಂದು ಚಾನಲ್ ಡಿಲೀಟು. ಯಾಕೆ ಇನ್ನೊಂದು ವಿಡಿಯೋ ಮಾಡಬಾರ್ದು ಇನ್ನೊಂದು ಚಾನಲ್ ಒಳಗಡೆ ಯೂಟ್ಯೂಬರ್ಸು ಅಂತಂದ್ರೆ ಏಕೈಕ ಅವ್ರ ಕರಿಯರ್ ಕತ್ತಮ್ಮ. ಸೊ ಹಂಗೆ ಯಾಕಪ್ಪ ಅಂತಂದ್ರೆ ಒಂದ್ ವಿಡಿಯೋ ಒಂದ್ ಚಾನಲ್ ಡಿಲೀಟ, ಇನ್ನೊಂದು ಅದ್ರ ಜೊತೆಗೆ ಇನ್ನೊಂದು ಚಾನಲ್ ಡಿಲೀಟ. ಓಕೆ, ಇಲ್ಲಿವರೆಗೂ ಒಪ್ಕೊಂತೀವಿ. ಇನ್ನು ಮುಂದೆ ಸಹಿತ ಬೇರೆ ಚಾನಲ್ ಮಾಡೋ ಹಾಗಿಲ್ಲ ಯೂಟ್ಯೂಬರ್ಸು. ಅಂತಂದ್ರೆ ಒಮ್ಮೆ ಒಂದ್ ಸಾರಿ ಯೂಟ್ಯೂಬರ್ಸ್ ತಪ್ಪು ಮಾಡಿದ್ರಂತಂದ್ರೆ ಅವ್ರಿಗೆ ಅವಕಾಶನೇ ಮುಗಿತು, ಯೂಟ್ಯೂಬರ್ ಆಗುವಂತ ಒಂದು ಅವಕಾಶನೇ ಮುಗಿತು. ಹೊಸ ಚಾನಲ್ ಮಾಡಿದ್ರು ಅವ್ರ ಚಾನಲ್ ಟರ್ಮಿನೇಟು. ಇವಾಗ ಇಲ್ಲಿವರೆಗೆ ಏನಾದ್ರು ಆ ಜಿಮೇಲ್ ಒಳಗಡೆ ಅಥವಾ ಆ ಒಂದು ಮೊಬೈಲ್ ನಂಬರ್ ಒಳಗಡೆ ಇನ್ನೊಂದು ಚಾನಲ್ ಚೆನ್ನಾಗಿ ನಡೆಸ್ತಾ ಇದ್ರು, ಆ ಇನ್ನೊಂದು ಚಾನಲ್ ಟರ್ಮಿನೇಟು. ಅಟ್ಲೀಸ್ಟ್ ಇನ್ನೊಂದು ಚಾನಲ್ ಮಾಡಿ ಮತ್ತೆ ಸಬ್ಸ್ಕ್ರೈಬರ್ಸ್ ಗಳನ್ನ ಗಳಿಸ್ಕೊಂಡು ವಿಡಿಯೋ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಓಕೆನೋ ಯೂಟ್ಯೂಬ್ ವಿಡಿಯೋನೇ ಮಾಡುವಂಗಿಲ್ಲ. ಸೊ ಅಂತ ರೂಲ್ಸ್ ಗಳು ಬಂದವ. ಅದ್ರ ಜೊತೆಗೆ ಏನೊಂದು ರೂಲ್ಸ್ ತಂದಾರ, ಏನಪ್ಪಾ ಅಂತಂದ್ರೆ ಎ ಇಂಟಿಗ್ರೇಷನ್ ಮಾಡಿಬಿಟ್ಟಾರ ಯೂಟ್ಯೂಬರ್. ಅಂತಂದ್ರೆ ಈ ಒಂದು ಎ ಅನ್ನೋದು ಹೆಂಗೈತಪ್ಪ ಅಂತಂದ್ರೆ ಇಲ್ಲಿವರೆಗೂ ಯೂಟ್ಯೂಬ್ ವಿಡಿಯೋ ನಾವೇನ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಿದ್ವಿ, ಆ ಒಂದು ವಿಡಿಯೋನ ರಿಯಲ್ ಆಗಿರುವಂತ ಒಬ್ಬರು ಪರ್ಸನ್ ಕುತ್ಕೊಂಡು ನೋಡ್ತಿದ್ರು ಯೂಟ್ಯೂಬ್ ಒಳಗಡೆ. ಅವ್ರು ನೋಡಿ ರಿವ್ಯೂ ಮಾಡಿಬಿಟ್ಟು ಅದ್ರೊಳಗಡೆ ನಾವೇನಾದ್ರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಯೂಟ್ಯೂಬ್ದು ಏನಾದ್ರು ಬ್ರೇಕ್ ಮಾಡಿದೀವ ಅಂತೇಳಿ ನೋಡ್ತಿದ್ರು. ಅವ್ರು ಯೂಟ್ಯೂಬರ್ಗೆ ಧಕ್ಕೆ ಆಗದಿರೋ ತರ, ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ಗೆ ಧಕ್ಕೆ ಆಗದಿರೋ ತರ ನಾವು ವಿಡಿಯೋ ಮಾಡಿದೀವಿಪ್ಪ ಅಂತಂದ್ರೆ ಅದನ್ನ ಪಬ್ಲಿಷ್ ಮಾಡ್ತಿದ್ರು ಯೂಟ್ಯೂಬ್ನವರು. ಅದನ್ನ ಮುಂದಿನ ಜನರು ನೋಡ್ತಿದ್ರು. ಬಟ್ ಇವಾಗ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ಕೂತು ನೋಡ್ತಿದ್ರು ಅಂತಂದ್ರೆ ಅದ್ರಾಗಿರುವಂತ ವಿಡಿಯೋದೊಂದು ಇಂಟೆನ್ಷನ್ ಆಗಿರ್ಬೋದು, ವಿಡಿಯೋ ಸರಿಯಾಗಿದೆಯೋ ಇಲ್ವೋ, ಯೂಟ್ಯೂಬ್ ಏನಾದ್ರು ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ಹೇಳಿ ಚೆನ್ನಾಗಿ ಚೆಕ್ ಮಾಡ್ತಿದ್ರು ಒಬ್ರು ವ್ಯಕ್ತಿ ಅಂತ ಅಂದ್ಮೇಲೆ ಅವ್ರಿಗೊಂದು ಫೀಲಿಂಗ್ಸ್ ಅಂತ ಹೇಳಿ ಇರ್ತಿತ್ತು. ಇವಾಗ ಯೂಟ್ಯೂಬ್ನವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಎಐನ ಇಂಟಿಗ್ರೇಷನ್ ಮಾಡ್ಬಿಟ್ಟಾರ. ಅಂತಂದ್ರೆ ವ್ಯಕ್ತಿಗಳು ಕುಂತು ನೋಡೋದೇ ಇಲ್ಲ, ಒಂದು ಸಿಸ್ಟಮ್ ನೋಡ್ತಾರ. ಎಐ ನಿಮ್ಗೆ ಗೊತ್ತದ, ಎ ಅಂತಂದ್ಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ ವಿಡಿಯೋ ಚೆಕ್ ಆಗ್ತದ. ಅದ್ರೊಳಗಡೆ ಕೆಲವೊಂದಿಷ್ಟು ಹ್ಯಾಶ್ ಟ್ಯಾಗ್ಸ್ ಗಳನ್ನ ಹಾಕಿಬಿಟ್ಟಿರ್ತಾರೆ ಯೂಟ್ಯೂಬರು. ಅರ್ನಿಂಗು ಅಥವಾ ಏನಾದ್ರೂ ಒಂದಿಷ್ಟು ರೂಲ್ಸ್ ಗಳನ್ನ ವೈಲೇಷನ್ಸ್ ಮಾಡ್ತಿರ್ತೀವಿ, ಸೆಕ್ಚುಯಲ್ ಕಂಟೆಂಟ್ ಆಗಿರ್ಬೋದು, ಈ ರೀತಿ ಯಾವ್ದಾದ್ರು ಒಂದಿಷ್ಟು ಕಂಟೆಂಟ್ ಗಳನ್ನ ವಿಡಿಯೋ ಮಾಡ್ತಿರ್ತಾರೆ. ಅಪ್ಪಿತಪ್ಪಿ ಬರುವಂತ ಕಂಟೆಂಟ್ ಗಳಿವು. ಸೊ ಈ ಒಂದು ಕಂಟೆಂಟ್ ಒಂದು ವರ್ಡ್ ಏನಾದ್ರು ಆ ಒಂದು ವಿಡಿಯೋ ಒಳಗಡೆ ಬಂದಿತ್ತಪ್ಪ ಅಂತಂದ್ರೆ ಆ ಒಂದು ವಿಡಿಯೋ ಡಿಲೀಟು ಅಥವಾ ನನ್ನ ಚಾನಲ್ ಟರ್ಮಿನೇಟು. ಅಟ್ಲೀಸ್ಟ್ ಆ ಒಂದು ವರ್ಡ್ ನ ಅಥವಾ ಆ ಒಂದು ಟಾಪಿಕ್ ನ
ರೂಲ್ಸ್ ಅಪೋಸಿಷನ್ ಅದ ಆ ಒಂದು ವರ್ಡ್ ಒಪ್ಕೊಂತೀನಿ. ಆ ಒಂದು ಟಾಪಿಕ್ ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಯೂಟ್ಯೂಬರ್ಸ್ ಹೇಳಾಕ್ತಾರಂತೇಳಿ ಯೂಟ್ಯೂಬ್ ಆ ಒಂದು ಎ ಐ ನೋಡೋದೇ ಇಲ್ಲ. ಯಾಕಂತಂದ್ರೆ ಎ ಐ ಗೊತ್ತಿಲ್ಲ, ಫೀಲಿಂಗ್ಸ್ನು ಇರೋದಿಲ್ಲ, ಜೊತೆಗೆ ಆ ಒಂದು ಎ ಐ ಮನುಷ್ಯರದ ರೀತಿ ಚೆಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ನಿಮ್ಮ ಒಂದು ವಿಡಿಯೋ ಸರಿಯಾಗಿ ರಿವ್ಯೂನೇ ಆಗೋದಿಲ್ಲ. ಒಂದು ವರ್ಡ್ ಏನಾದರೂ ನೀವು ಅರ್ನಿಂಗ್ ಅಂತೇಳಿ ಏನಾದರೂ ಒಂದು ವರ್ಡ್ ಬಂದಿತ್ತಂತಂದ್ರೆ ಆ ಒಂದು ಚಾನಲ್ನ ಆ ಒಂದು ವಿಡಿಯೋನ ಆ ಒಂದು ಎ ಐ ಡಿಟೆಕ್ಟ್ ಮಾಡುತ್ತೆ, ಸ್ಟ್ರೈಕ್ ಆಟೋಮೆಟಿಕ್ ಸ್ಟ್ರೈಕ್ ಬಂದ್ಬಿಡುತ್ತೆ ವಿಡಿಯೋಗೆ. ಹಿಂಗಾಗಿಬಿಟ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಗಳು ಅದಾರ. ಸೊ ಅವ್ರ ಮುಂದಿನ ಕರಿಯರ್ ಹೆಂಗೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ದೊಡ್ಡ ಯೂಟ್ಯೂಬರ್ಸ್ ಅಷ್ಟೊಂದು ಪ್ರಾಬ್ಲಮ್ ಒಳಗಡೆ ಇರಬೇಕಪ್ಪ ಅಂತಂದ್ರೆ ಇವಾಗ ಸಣ್ಣ ಯೂಟ್ಯೂಬರ್ಸ್ ಏನ್ ಮಾಡಾಕ್ತಿರ್ತಾರ. ಸೊ ಅವ್ರ ಗತಿ ಏನು? ಅಟ್ಲೀಸ್ಟ್ ಸಣ್ಣವರಿದ್ದಾಗಿಂದ ಕೆಲವೊಂದಿಷ್ಟು ಜನರು ಯೂಟ್ಯೂಬರ್ ಆಗ್ಬೇಕು ಅನ್ನುವಂತ ಒಂದಿಷ್ಟು ಡ್ರೀಮ್ ಇಟ್ಕೊಂಡಿರ್ತಾರೆ, ಇನ್ಕ್ಲೂಡಿಂಗ್ ಮೀ. ಯಾವಾಗ SSLC ಕಲಿತಿದ್ದೋ ಅವಾಗಿಂದ ಒಂದು ಡ್ರೀಮ್ ಇತ್ತು ಯೂಟ್ಯೂಬರ್ ಆಗ್ಬೇಕಂತ ಹೇಳ್ಬಿಟ್ಟು. ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಬಂದ್ರೆ ಹೆಂಗ್ ಮಾಡೋದು ಯೂಟ್ಯೂಬ್? ಅಟ್ಲೀಸ್ಟ್ ಎಷ್ಟೋ ಜನರು ಈ ಒಂದು ಯೂಟ್ಯೂಬ್ನ ಇಡೀ ಅವ್ರ ಫ್ಯಾಮಿಲಿ ಸಲುವಾಗಿ ಡೆಡಿಕೇಟ್ ಮಾಡ್ಕೊಂಡಾರ, ಲೈಫ್ ಟೈಮ್ ಯೂಟ್ಯೂಬರ್ ಆಗ್ಬೇಕಂತೇಳಿ ಅನ್ಕೊಂಡಿರ್ತಾರ, ಇನ್ಕ್ಲೂಡಿಂಗ್ ಮೀ. ಹೆಂಗ ಆಗಕ್ ಸಾಧ್ಯ? ಒಮ್ಮೆ ಏನಾದ್ರು ಯೂಟ್ಯೂಬ್ ಕೊಲ್ಯಾಪ್ಸ್ ಆಯ್ತಂದ್ರೆ, ಯೂಟ್ಯೂಬ್ ಚಾನಲ್ ಕೊಲ್ಯಾಪ್ಸ್ ಆಯ್ತಂತಂದ್ರೆ ಬರೀ ಚಾನಲ್ ಡಿಲೀಟ್ ಆಗಿರಲ್ಲ, ಒಬ್ಬರು ವ್ಯಕ್ತಿದು ಫ್ಯೂಚರ್ ಜೊತೆಗೆ ಒಂದು ಫ್ಯಾಮಿಲಿನೇ ಬೀದಿಗೆ ಬರುತ್ತೆ. ಸೊ ಯಾಕಪ್ಪ ಅಂತಂದ್ರೆ ಅದನ್ನೇ ಒಂದು ಅರ್ನಿಂಗ್ ಬೇಸ್ನ ಅವ್ರ ಫ್ಯಾಮಿಲಿಗೆ ಇಟ್ಕೊಂಡಿರ್ತಾರೆ. ಎಷ್ಟೊಂದು ಫ್ಯಾಮಿಲಿನೇ ಅರ್ನಿಂಗ್ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದೆಲ್ಲ ಯೂಟ್ಯೂಬರ್ಗೆ ಹೆಂಗೆ ಗೊತ್ತು, ಯೂಟ್ಯೂಬ್ನವ್ರಿಗೆ ಹೆಂಗೆ ಗೊತ್ತು? ಹಿಂಗಾಗಿ ಯೂಟ್ಯೂಬರ್ ಏನಾದರೂ ಆಗ್ಬೇಕು ಅನ್ಕೊಂಡ್ರಿಪ್ಪ ಅಂತಂದ್ರೆ ದಯವಿಟ್ಟು ಹೇಳ್ತೀನಿ, ಇದನ್ನ ಲೈಫ್ ಟೈಮ್ ಅಂತೇಳಿ ಯಾವಾಗ ಅನ್ಕೊಳಕ್ ಹೋಗ್ಬೇಡ್ರಿ. ಪಾರ್ಟ್ ಟೈಮ್ ಆಗಿ ಮಾಡ್ರಿ ಯೂಟ್ಯೂಬ್ನ. ನಿಮ್ಮಲ್ಲಿ ಯಾವುದೇ ಸ್ಕಿಲ್ ಇರ್ರಿ, ಒಪ್ಕೊಂತೀನಿ. ಈ ಒಂದು ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಒಂದು ಬೆಸ್ಟ್ ಪ್ಲಾಟ್ಫಾರ್ಮು. ಯಾರಿಗಾದ್ರೂ ಸ್ಕಿಲ್ಸ್ ಹೊಂದಿದವ್ರಿಗೆ ಜನರಿಗೆ ತೋರಿಸ್ಕೊಳ್ಳೋದಕ್ಕೆ, ಈಸಿಯಾಗಿ ಪಬ್ಲಿಸಿಟಿ, ತಮ್ಮ ಒಂದು ಸ್ಕಿಲ್ಸ್ನ ಪಬ್ಲಿಸಿಟಿ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತೇಳಿ ಒಪ್ಕೊಂಡಿದ್ದೆ. ಬಟ್ ಆದ್ರೆ ಇಷ್ಟೊಂದೆಲ್ಲ ರೂಲ್ಸ್ನ ತಂದು ಯೂಟ್ಯೂಬ್ನವ್ರು ಹೇರಾಗ್ತಿದ್ರಪ್ಪ ಅಂತಂದ್ರೆ ಇದನ್ನ ಯಾವತ್ತೂ ನೀವು ಫುಲ್ ಟೈಮ್ ಅಂತೇಳಿ ಮಾತ್ರ ಅನ್ಕೊಳಕ್ ಹೋಗ್ಬೇಡ್ರಿ. ಇದು ನಮ್ದೊಂದು ಜಸ್ಟ್ ಸಜೆಷನ್. ಸೊ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ ಅನ್ಕೊಂತೀನಿ. ಸಿಕ್ಕಾಪಟ್ಟೆ ಒದ್ರದಾಗಿದೆ. ಯಾಕಪ್ಪ ಅಂತಂದ್ರೆ ಈ ಒಂದು ಕೆಲವೊಂದು ರೂಲ್ಸ್ನ ನಿಮ್ಗೆ ಹೇಳೋದ್ರ ಸಲುವಾಗಿನೇ. ನೀವು ಮುಂಚೆನೆ ಒಂದು ಯೂಟ್ಯೂಬರ್ ಆಗಬೇಕು, ಏನಾದರೂ ಒಂದು ಆಗ್ಬೇಕಂತೇಳಿ ಇಟ್ಕೊಂಡಿದ್ರೆ ಇದನ್ನೆಲ್ಲ ಫುಲ್ ಟೈಮ್ ಅಂತೇಳಿ ಇದ್ರ ಸಲುವಾಗಿ ಅನ್ಕೊಳಕ್ ಹೋಗ್ಬೇಡಿ. ಪಾರ್ಟ್ ಟೈಮ್ ಆಗಿ ಮಾಡ್ರಿ. ನೀವು ಏನಾದರೂ ಒಂದು ಮೇನ್ ಒಂದು ವರ್ಕ್ನ ಇಟ್ಕೊಳ್ರಿ, ಜಾಬ್ನ ಇಟ್ಕೊಳ್ರಿ. ಅದನ್ನ ಮಾಡುತ್ತಾ ಫ್ರೀ ಟೈಮ್ ಇದ್ದಾಗ ಇದನ್ನ ಮಾಡ್ರಿ. ಸೊ ಅದಕ್ಕೂ ಯೂಟ್ಯೂಬ್ನವರು ಒಂದು ಪ್ರಾಬ್ಲಮ್ ಇಟ್ಟಾರ. ಓಕೆ, ನಾ ಹೇಳ್ತೀನಿ ಅದನ್ನ ಏನಪ್ಪ ಅಂತಂದ್ರೆ, ನೀವೇನಾದ್ರೂ ಫ್ರೀ ಟೈಮ್ ಒಳಗಡೆ ಯೂಟ್ಯೂಬ್ನ ಮಾಡಾಕ್ತಿದ್ರಿಪ್ಪ ಅಂತಂದ್ರೆ ಫುಲ್ ಟೈಮಿಗೆ ಏನಾದರೂ ಒಂದು ಜಾಬ್ ಮಾಡ್ತಿರ್ತೀವಿ ಅಂತಂದ್ರೆ ಯೂಟ್ಯೂಬ್ ಮಾಡೋದಕ್ಕೆ ನಮ್ಗೆ ಟೈಮ್ ಸಿಗಲ್ಲ. ಯಾವಾಗೋ ಒಂದು ವಿಡಿಯೋನ ಫ್ರೀ ಇದ್ದಾಗ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಇದಕ್ಕೊಂದು ಪ್ರಾಬ್ಲಮ್ ಯೂಟ್ಯೂಬರ್ದು. ಇದನ್ನೇ ಫುಲ್ ಟೈಮ್ ಮಾಡ್ಕೋಬೇಕು ನೀವು. ಅಂತ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ, ನೀವು ಯಾವಾಗೋ ಫ್ರೀ ಇದ್ದಾಗ ವಿಡಿಯೋಗಳನ್ನ ಮಾಡ್ತಿರ್ತೀರಿ, ಫ್ರೀ ಇದ್ದಾಗ ಅಪ್ಲೋಡ್ ಮಾಡ್ತಿರ್ತೀರಿ. ಯಾವಾಗೋ ಒಂದು ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಟ್ಯೂಬ್ನ ರೂಲ್ಸ್ ಏನಪ್ಪಾ ಅಂತಂದ್ರೆ 6 months ಅಂತಂದ್ರೆ 6 ತಿಂಗಳ ಒಳಗಾಗಿನೇ ನೀವು ಒಂದು $100 ಅಂತಂದ್ರೆ $100 ಅರ್ನಿಂಗ್ ಅನ್ನ ಕಂಪ್ಲೀಟ್ ಮಾಡಬೇಕು. ಹೆಂಗ್ ಮಾಡಕ್ ಸಾಧ್ಯ ರೀ? ಯಾರಾದ್ರೂ ಒಬ್ರು ಜಾಬ್ ಹೋಲ್ಡ್ರು ಇನ್ನೊಂದ್ರು ಒಂದ್ ಕಡೆ ಬೇರೆ ಜಾಬ್ ಮಾಡ್ತಿರ್ತಾರ, ಅವ್ರು ಪಾರ್ಟ್ ಟೈಮ್ ಆಗಿ ಯೂಟ್ಯೂಬ್ ನ ಚೂಸ್ ಮಾಡ್ಕೊಂಡು ಅವಾಗ ವಿಡಿಯೋ ಹಾಕ್ತಿರ್ತಾರ. 6 months ಒಳಗಡೆ ಅಂತಂದ್ರೆ 6 ತಿಂಗಳ ಒಳಗಡೆ $100 ಅರ್ನಿಂಗ್ ಅನ್ನ ಮಾಡೋದಕ್ಕೆ ಆಗುದಿಲ್ಲ ಯೂಟ್ಯೂಬರ್ಸ್ಗೆ. ಬಟ್ ಆದ್ರೆ ಅವ್ರ ವಿಡಿಯೋ ಅರ್ನಿಂಗ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ 6 months ಒಳಗಡೆ ನೀವಾದ್ರೂ $100 ಅರ್ನಿಂಗ್ ಮಾಡಿದ್ರೆ ಯೂಟ್ಯೂಬ್ನವರು ನಿಮ್ಮ ಅರ್ನಿಂಗ್ನ ಅಲ್ಲಿಗೆ ಅದನ್ನ ಪೇಮೆಂಟ್ ಆಗೋದಿಲ್ಲ. ಅದು ಅಂತಂದ್ರೆ 6 months ಜಾಸ್ತಿ ಆಗಿರೋದು. ಸೊ ಹಿಂಗಾಗಿಬಿಟ್ರೆ ಇದನ್ನ ಫುಲ್ ಟೈಮ್ ಆಗೇ ಮಾಡಬೇಕು ಅಂದ್ರೆ ಮಾತ್ರ 6 months ಒಳಗಡೆ ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಓಕೆ ಒಪ್ಕೋತೀನಿ, ಅವರು 6 ತಿಂಗಳ ಒಳಗಾಗಿ ಏನೋ 1 ತಿಂಗಳ ಒಳಗಾಗಿನೋ ಅವರು ಅರ್ನಿಂಗ್ ಮಾಡ್ತಾರೆ, ಅರ್ನಿಂಗ್ ಆಗತ್ತೆ. ಬಟ್ ಸಣ್ಣ ಯೂಟ್ಯೂಬರ್ಸ್ ಏನಿರ್ತಾರಲ್ರಿ, ಇವರು ಫುಲ್ ಟೈಮ್ ಅಂತೇಳಿ ಅನ್ಕೊಂಡೇ ಮಾಡಬೇಕು. ಹೆಂಗ್ ಸಾಧ್ಯ ರೀ? ಅವ್ರಿಗೊಂದು ಫ್ಯಾಮಿಲಿಗೆ ಅಂತೇಳಿ ಒಂದು ಬೇರೆ ಅರ್ನಿಂಗ್ ಅಂತ ಬೇಕೇ ಇರುತ್ತೆ. ಸೊ ಇದನ್ನ ಎಲ್ಲಾನು ತಿಳ್ಕೊಂಡೆ ನೀವು ಅರ್ಥ ಮಾಡ್ಕೋಬಹುದು. ಯಾಕಂದ್ರೆ ಯೂಟ್ಯೂಬ್ನ ಫುಲ್ ಟೈಮ್ ಅಂತ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ಎಲ್ಲಾನು ನಾನೇ ಎಕ್ಸ್ಪ್ಲೇನ್ ಮಾಡೋದು ಸರಿ ಅಲ್ಲ ಅಂತ ಅನ್ಸುತ್ತೆ. ಸೊ ಹಿಂಗಾಗಿಬಿಟ್ಟು ನಿಮಗೆ ಲಾಸ್ಟ್ ಇನ್ನೊಮ್ಮೆ ಹೇಳ್ತೀನಿ, ಈ ಒಂದು ಯೂಟ್ಯೂಬ್ನ ಪಾರ್ಟ್ ಟೈಮ್ ಆಗಿ ಮಾಡ್ರಿ, ಫುಲ್ ಟೈಮ್ ಆಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬೇರೆ ಒಂದು ಅರ್ನಿಂಗ್ ಸೋರ್ಸ್ನ ಇಟ್ಕೊಳ್ರಿ. ಯಾವಾಗ ಬೇಕಾದ್ರೂ ಯೂಟ್ಯೂಬರ್ಸ್ದು ಒಂದು ಯೂಟ್ಯೂಬ್ ಚಾನಲ್ಸ್ ಡಿಲೀಟ್ ಆಗ್ಬೋದು ಅಂತ ರೂಲ್ಸ್ಗಳು ಇವತ್ತು ಬರಕ್ಕೆ ಸ್ಟಾರ್ಟ್ ಆಗ್ಯಾವ. ಸೊ ಇದೇ ರೀತಿ ಹೇಳ್ತಾ ಹೋದ್ರೆ ಯೂಟ್ಯೂಬ್ ವಿಡಿಯೋ ಭಾಳ ಲಾಂಗ್ ಆಗುತ್ತಾ. ಹಿಂಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಒಂದು ಈ ವಿಡಿಯೋದೊಳಗಡೆ ನಾನು ಹೇಳಿರುವಂಥ ಒಂದು ವಿಷಯದ ಇಂಟೆನ್ಷನ್ ಏನು ಅಂತೇಳಿ ನಿಮ್ಗೆ ಅರ್ಥ ಆಗ್ಯದ ಅಂತ ಅನ್ಕೊಂತೀನಿ. ಕೊನೆಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.